ಹಲೋ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾನು ತುಂಬಾ ಚೆನ್ನಾಗಿದ್ದೀನಿ. ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ರೋಡೆಲ್ಲ ಖಾಲಿ ಖಾಲಿ ಇರೋ ಟೈಮಲ್ಲಿ ಇಷ್ಟೊತ್ತಲ್ಲಿ ಎದ್ದು ಎಲ್ಲಿಗೆ ಹೋಗ್ತಾ ಇದ್ದಾರೆ ಅಂತ ನೋಡ್ತಾ ಇದ್ದೀರಾ? ಪಾಪ ನಿದ್ದೆಗಣ್ಣಲ್ಲಿ ನನ್ನ ಮಗಳನ್ನು ಕರ್ಕೊಂಡು ನಾವಿವತ್ತು ಎಲ್ಲಿಗೆ ಹೋಗ್ತಾ ಇದ್ದೀವಿ, ಏನಕ್ಕೆ ಹೋಗ್ತಾ ಇದ್ದೀವಿ ಅಂತ ನಿಮಗೆ ಗೊತ್ತಾಗಬೇಕು ಅಂತಂದರೆ ಈ ವಿಡಿಯೋನ ಕೊನೆವರೆಗೂ ನೋಡಿ. ನಾವು ಹೋಗ್ತಾ ಇರೋದು ಟ್ರೈನ್ನಲ್ಲಿ. ನಮ್ಮ ಟ್ರೈನ್ ಬರೋ ಪ್ಲ್ಯಾಟ್ಫಾರ್ಮ್ಗೆ ಹೋಗಿ ನಾವು ವೆಯ್ಟ್ ಮಾಡಿದ್ವಿ. ನಾವು ಸ್ವಲ್ಪ ಅರ್ಲಿಯಾಗಿ ಹೋಗಿರೋದ್ರಿಂದ ನಿದ್ದೆಗಣ್ಣಲ್ಲಿರೋ ನನ್ನ ಮಗಳನ್ನ ಕೂರಿಸ್ಕೊಂಡು ಟ್ರೈನ್ ಬರೋದನ್ನು ಕಾಯ್ತಾ ಇದ್ವಿ. ನಾವು ಹೋಗಿದ್ದು ವೀಕೆಂಡಲ್ಲಿ ಆಗಿರೋದ್ರಿಂದ ಟ್ರೈನ್ ಆಬ್ವಿಯಸ್ಲಿ ರಶ್ ಇದ್ದೇ ಇರುತ್ತೆ. ಅದಕ್ಕೋಸ್ಕರ ನಾವು ಟ್ರೈನ್ ಟಿಕೆಟ್ನ ರಿಸರ್ವ್ ಮಾಡ್ಕೊಂಡಿದ್ವಿ. ಇನ್ನೇನು ಟ್ರೈನ್ ಕೂಡ ಬಂತು. ನಾವು ಹೊರಟ್ವಿ. ನಮ್ಮ ಕಂಪಾರ್ಟ್ಮೆಂಟ್ಗೆ ಹೋಗಿ ನಮ್ಮ ಸೀಟ್ನ ಹುಡುಕೊಂಡು ನಾವು ಒಂದು ಜಂಪ್ ನಿದ್ದೆ ಕೂಡ ಮಾಡಿದ್ವಿ. ನಾವು ಇಳಿಯೋ ಸ್ಟೇಷನ್ ಇನ್ನೂ ಬಂದಿರಲಿಲ್ಲ. ಆದರೂ ನಾವು ಯಾಕೆ ಕೆಳಗೆ ಇಳಿದಿದ್ದೀವಿ? ಯಾಕಂದರೆ ಆನ್ ದ ವೇ ಹೋಗ್ತಾ ನಮ್ಮ ಅಕ್ಕನ ಮಕ್ಕಳು ನನ್ನ ಮಗಳಿಗೆ ಟಿಫನ್ ಕೊಟ್ಬಿಟ್ಟು ಅವಳನ್ನು ಮಾತಾಡ್ಸ್ಕೊಂಡು ಹೋಗೋಕ್ಕೆ ಅಂತ ಹೇಳಿ ಬಂದಿದ್ದರು. ಅವರನ್ನು ಮಾತಾಡಿಸಿ ಅವರಿಗೊಂದು ಹಾಯ್ ಹೇಳಿ ಮತ್ತೆ ನಾವು ಹೊರಟ್ವಿ. ಬರೀ ಹೊರಟ್ವಿ ಅಂತ ಹೇಳ್ತಾ ಇದ್ದೀವಿ, ಎಲ್ಲಿಗೆ ಹೊರಟ್ವಿ ಅಂತ ಹೇಳ್ತಾ ಇಲ್ಲ ಅಂತ ಅಂದ್ಕೋಬೇಡಿ. ನಾವು ಹೋಗ್ತಾ ಇರೋದು ನಮ್ಮೂರಿಗೆ. ನೆಕ್ಸ್ಟ್ ನಾವು ಟ್ರೈನ್ ಇಳಿದ ತಕ್ಷಣ ನಮಗೆ ಕರೆಕ್ಟ್ ಟೈಮ್ಗೆ ಬಸ್ ಸಿಕ್ತು. ಸೀದಾ ಮನೆಗೆ ಹೋಗಿ ಮನೆಯಲ್ಲಿ ಒಂದು ನಿಮಿಷ ಕೂಡ ಟೈಮ್ ವೇಸ್ಟ್ ಮಾಡದೆ ನಾವು ನೆಕ್ಸ್ಟ್ ಹೊರಟಿದ್ದೆ ನಮ್ಮ ಹೊಲಕ್ಕೆ. ಏನಿದು ಸಡನ್ನಾಗಿ ಟ್ರೈನ್ ಹತ್ತಿದ್ಲು, ಬಸ್ ಹತ್ತಿದ್ಲು, ನೆಕ್ಸ್ಟ್ ಆಗಲೇ ಬೈಕಲ್ಲಿ ಹೋಗ್ತಾ ಇದ್ದಾಳೆ ಅಂತ ನೋಡ್ತಾ ಇದ್ದೀರಾ? ನಾವು ಊರಿಗೆ ಬಂದಿರೋ ರೀಸನ್ ಏನು ಅಂತ ಹೇಳಿ ನಿಮಗೆ ಇವಾಗ ಗೊತ್ತಾಗುತ್ತೆ. ತುಂಬ ಬಿಸಿಲು ಇತ್ತು ಹಾಗೂ ಹೊಲ ಸ್ವಲ್ಪ ದೂರ ಇರೋದ್ರಿಂದ ತಪಸ್ಸಿನ ನಮ್ಮ ಅತ್ತೆ ಹತ್ರನ ಬಿಟ್ಟು ನಾವಿಬ್ಬರು ಹೊಲಕ್ಕೆ ಹೋಗ್ತಾ ಇದ್ವಿ. ಬರೋ ಗಡಿ ಬಿಡಿಲಿ ಹೊಲಕ್ಕೆ ಬರೋ ಅರ್ಜೆಂಟಲ್ಲಿ ಗಾಡೀಲಿ ಪೆಟ್ರೋಲ್ ಇದೆಯಾ ಅಂತ ಕೂಡ ನೋಡಲಿಲ್ವಾ? ಅರ್ಜೆಂಟಲ್ಲಿ ಹಾಗೆ ಬಂದ್ವಿ. ಗಾಡೀಲಿ ಪೆಟ್ರೋಲ್ ಖಾಲಿ ಆಯಿತು. ದೂರದಲ್ಲೇ ಗಾಡಿನ ನಿಲ್ಲಿಸಿ ನಡ್ಕೊಂಡು ಬಂದ್ವಿ. ಫೈನಲಿ ನಾವು ಊರಿಗೆ ಬಂದಿರೋ ರೀಸನ್ ಏನು ಅಂತ ಗೊತ್ತಾಗಿದೆ ಅಂತ ಅಂದ್ಕೋತೀನಿ. ಹೌದು, ನಾವಿವತ್ತು ಬೋರ್ನ ಕೊರೆಸ್ತಾ ಇದ್ದೀವಿ. ನಾವು ಬರೋದು ಸ್ವಲ್ಪ ಲೇಟಾಗಿದ್ದರಿಂದ ಆಲ್ರೆಡಿ ಬೋರ್ನ ಕೊರಿಯೋಕ್ಕೆ ಶುರು ಮಾಡಿದರು. ನಾವು ಹೋಗಿ ಒಂದು ಸ್ವಲ್ಪ ಹೊತ್ತಷ್ಟೇ ವೆಯ್ಟ್ ಮಾಡಿದ್ವಿ. ಅಷ್ಟೊತ್ತಿಗೆ ಆಗಲೇ ನಮಗೆ ಗುಡ್ ನ್ಯೂಸ್ ಸಿಕ್ತು. 160 ಅಡಿಗೆ ನೀರು ಕಾಣಿಸ್ಕೊಳ್ತು. ನಾವು ನಂಬಿರೋ ದೇವ್ರ ಕೃಪೆಯಿಂದ ಎಲ್ಲ ಒಳ್ಳೆಯದೇ ಆಗ್ತಾಯಿದೆ. ಅಡಿಗೆ ನೀರು ಬಿದ್ದಿದ್ದು. ಆದರೆ ನಾವು ಬೋರ್ ಕೊಡ್ಸೋದನ್ನು ಸ್ಟಾಪ್ ಮಾಡಿಸಿದ್ದು 480 ಅಡಿಗೆ. ನಾವು ಇನ್ನೊಂದು ಸ್ವಲ್ಪ ಹೊತ್ತು ಇರಬೇಕು ಅಂತ ಅಂದ್ಕೊಂಡಿದ್ವಿ. ಆದರೆ ಆಲ್ರೆಡಿ ತಪಸ್ಸೆ ಅಳ್ತಾ ಇದ್ದಾಳೆ ಅಂತ ಮನೆಯಿಂದ ಫೋನ್ ಮಾಡಿದ್ರಿಂದ ನಾವು ಹೊರಟ್ವಿ. ಇದ್ರ ಬಗ್ಗೆ ಇನ್ನೂ ಏನಾದರೂ ಡೀಟೇಲ್ಸ್ ಬೇಕು ಅಂತಂದರೆ ಕಮೆಂಟ್ನಲ್ಲಿ ತಿಳಿಸಿ. ಅಲ್ಲಿಂದ ನೆಕ್ಸ್ಟ್ ನಾನು ಮನೆಗೆ ಬಂದೆ. ಅಳ್ತಾ ಇರೋ ನನ್ನ ಮಗಳನ್ನ ಸಮಾಧಾನ ಮಾಡಿ ಆಟ ಆಡಿಸ್ತಾ ಇದ್ದೆ. ಆವತ್ತಿನ ಡೇ ಫುಲ್ ನನ್ನ ಮಗಳು ಅಜ್ಜಿ, ತಾತ, ಅತ್ತೆ ಎಲ್ಲರ ಜೊತೆನೂ ಆಟ ಆಡಿ ಅವಳ ಡೇನ ಸ್ಪೆಂಡ್ ಮಾಡಿದ್ಲು. ಅವಳಿಗೆ ಊರಲ್ಲಿದ್ದು ಎಲ್ಲರ ಜೊತೆ ಆಟ ಆಡಿ ಅಭ್ಯಾಸ ಆಗಿಬಿಟ್ಟು ಬ್ಯಾಂಗ್ಳೂರಲ್ಲಿ ಒಬ್ಬಳೇ ಇದ್ದು ಆಟ ಆಡೋಕ್ಕೆ ಬೇಜಾರು ಮಾಡ್ಕೋತಾಳೆ. ಡೇ ಪೂರ್ತಿ ಅವ್ರ ಜೊತೆ ಆಟ ಆಡಿ ನೆಕ್ಸ್ಟ್ ಡೇ ನಾವು ಅಗೇನ್ ಬೆಂಗಳೂರಿಗೆ ಹೊರಟ್ವಿ. ತಪಸ್ಸನ್ನು ಕಳ್ಸೋಕ್ಕೆ ಯಾರಿಗೂ ಇಷ್ಟ ಇಲ್ಲದಿದ್ರು ಎಲ್ಲರೂ ಬೇಜಾರು ಮಾಡಿಕೊಂಡು ಬಾಯ್ ಮಾಡಿಬಿಟ್ಟು ನಮ್ಮನ್ನು ಕಳಿಸಿದ್ರು. ನಾವು ಅಗೇನ್ ರೈಲ್ವೆ ಸ್ಟೇಷನ್ ಕಡೆಗೆ ಹೊರಟ್ವಿ. ಸ್ವಲ್ಪ ಲಗೇಜ್ ಇದ್ದಿದ್ದರಿಂದ ನಾವು 2 ಬೈಕ್ನಲ್ಲಿ ಹೋದ್ವಿ. ಯಾವಾಗಲೂ ಲೇಟಾಗಿ ಬರ್ತಾಯಿದ್ದ ಟ್ರೈನು ಅವತ್ತು ಎಕ್ಸಾಕ್ಟ್ ಟೈಮ್ಗೆ ಬಂದಿತ್ತು. ನಾವು ರಿಟರ್ನ್ ಬರೋಕ್ಕೂ ಕೂಡ ಟಿಕೆಟ್ನ ಬುಕ್ ಮಾಡ್ಕೊಂಡಿದ್ವಿ. ಪಾಪು ಇರೋದರಿಂದ ನಮಗೆ ಜನರಲ್ ಇದರಲ್ಲಿ ಹೋಗಿ ಸುಮ್ಮನೆ ವ್ಯಥೆ ಪಡೋದಕ್ಕಿಂತ ರಿಸರ್ವೇಷನ್ ಆದರೆ ಆರಾಮಾಗಿ ಹೋಗ್ಬೋದು ಅಂತ ಹೇಳಿ ಹೊರಟ್ವಿ. ಅಷ್ಟೊತ್ತಿಗೆ ಟ್ರೈನ್ ಕೂಡ ಬಂತು. ನಾವು ಇನ್ನೇನು ಹತ್ಕೊಂಡು ಬ್ಯಾಂಗ್ಳೂರು ಕಡೆ ಬಂದ್ವಿ. ನಾವು ಬ್ಯಾಂಗ್ಳೂರು ರೀಚ್ ಆಗೋ ಅಷ್ಟೊತ್ತಿಗೆ ನಿಯರ್ಲಿ 10:30 ಆಗಿತ್ತು.
ನಾವು ಬೈಕ್ನ ಅಲ್ಲೇ ಪಾರ್ಕ್ ಮಾಡಿ ಬಂದಿದ್ದರಿಂದ ನಾವು ಡೈರೆಕ್ಟ್ ಬೈಕ್ ತೊಗೊಂಡು ಮನೆ ಕಡೆಗೆ ಬಂದ್ವಿ. ಐ ಹೋಪ್ ಈ ವಿಡಿಯೋ ಎಲ್ರಿಗೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್.